ನಿಮ್ಮ ಚಿಕ್ಕಪ್ಪನ ಹೆಂಡ್ತಿಯ ಚಿಕ್ಕೊಳಕ ಅಂತ. ಅವಳು ಏನು ಅಂದ್ರೆ ಯಾವ್ದಾರ ಚೀಟಿಲಿ ದುಡ್ಡು ತಕ್ಕಲಿ ಕಟ್ತಿರ್ಲಿಲ್ಲ. ಏನು ಬುಧವಾರ ಚೀಟಿ ಅಂದರೆ ಮಂಗಳವಾರ ರಗ್ಗೋದ್ಕ ಮನಿಕೊಬಿಡು. ಅಯ್ಯೋ ಒಟ್ಟು ನೋವುಕ್ಕಂತ ಅಂತ ಊರಿಗೆಲ್ಲ ಕೇಳಿಸ್ಕೊಂಡು ಕಿರ್ಚುಳು. ತಲೆದಸೆಲಿ ಒಂದು ಔಷಧಿ ಬಾಟ್ಲು ಮಡಿಕೊಬಿಡೋದು ಮನಿಕೊಬಿಡೋದು. ದುಡ್ಡ ಕಟ್ತಿರ್ಲಿಲ್ಲ, ಯಾರು ದುಡ್ಡು ಕೊಡ್ತಿರ್ಲಿಲ್ಲ ಅವಳಿಗೆ. ಅವಳು ಗಂಡ ಒಬ್ಬ ಇವನಂತ ಪತ್ರವಳ್ಳಿ ನನ್ನ ಮಗ ಹುಟ್ಟು ಚೆಂಗಲು. ಅವನೇನು ಮಾಡ್ದ, ಯಾರೋ ಎರಡು ಕಳಿಸ್ಬಿಟ್ರಲ್ಲೋ, ಎರಡನೇ ಸುತ್ತೊಂದು ಚೀಟಿ ದುಡ್ಡು ಬತ್ತಾ, ಅದೇ 30,000 ರೂಪಾಯಿ, ನಿನ್ನ ಹೆಂಡ್ತಿಯ ತಕಬಾ ಅಂದ್ಬಿಡ್ಲ ಅಂತ ಅಂದವ್ರೆ. ಇವನು ಹೋಗಿ ಮನೇಲಿ, ಮೇ ಏನಮ್ಮಿ ನೀನು ಒಳ್ಳೆ ಡ್ರಮ್ ಗಂಟು ಗೀತ ಇದ್ದಂಗೆ ಇದೆಯಲ್ಲಮ್ಮಿ ದಪ್ಪಗೆ, ಇದೇನಮ್ಮಿ ಒಳ್ಳೆ ಸನಿದಿಯಾದಂಗೆ ಸಣ್ಣ ಕಾಬಿಟ್ಟಿದೆಯಲ್ಲ. ಅಯ್ಯೋ ನೀನು ಹೇಳೋವಾಗ ಈಗೇನೋ ಬಂದಿರೋದು ನಿನಗೆ 50 ವರ್ಷದಲ್ಲಿ, ಏನಮ್ಮ ಏನು ನಿನಗೆ ಅಂದ್ಲು. ಅಲ್ಲ ಇನ್ನೊಸಿ ದಪ್ಪ ಮಾಡಬೇಕು ಅಂತ ಮಾಡೀನಿ ಕಣೆ. ಏನು ಮಾಡಬೇಕು, ಆ ಚೀಟಿ ದುಡ್ಡು ಕೊಟ್ಟಾರಂತಲ್ಲ ತರೋಗು. ಅಯ್ಯೋ ನೀನು ಹೆಣೋಗ, ನೀನು ತಿಥಿ ಮಾಡ, ನೀನು ಚೊಟ್ಟ ಕಟ್ಟ, ನೀನು ಹಾಲು ತುಪ್ಪ ತೊಳಿಯ, ನೀನು ಕತ್ತನ ಸಿರಾತು ಹೊರದು ಒತ್ತನ ರಾವ್ ಗಿಡಿಯ, ನೀನು ವಾಣಿ ಒಲಗೆತ್ತಾಕ, ನೀನು ಯಾಸಕ್ಕೆ ಮುರಿದು ಆಸೆ ಹುಯ್ಯ. ಯಾವ ನಾನು ಸಾವಂತಿ ಹೇಳಿ ಕಳ್ಸಿದ್ದಾಳೆ ನಿನಗೆ. ಎಲ್ಲ ದುಡ್ಡು ತಂದು ನೀನು ಅದೇ ಮೇಲೆ ಸುರಿದೀವಿ, ನೀವು ಒಂದೂ ಕಟ್ಟಿಲ್ಲ. ಈಗ ದುಡ್ಡು ತರೋಗು ಅಂತ ಇದೆಯಾ ನೀನು, ಆಗುದಿಲ್ಲಕ್ಕನ ಹೋಗು ಅಂದ್ಲು. ಹೊಸ ತಗೊಬರ್ಮ ಅಂತ ಮಾಡಿವ್ನಿ, ತಂದರೆ ತಗೊಬ ಇಲ್ದಾರ ಹೋಗು ಅಂತ ಅಂದ. ಹೊಸ ಅಂದೇಟಿಗೆ ಅವಳು ಕಿವಿ ನೆಟ್ಗಾಗ್ಬೋದು. ಹೊಸ ಕರಿ ಮೈ ಮೇಲೆ ಗಾರ್ಮೆಂಟ್ ಬಿಟ್ಬಿಟ್ಟು ಆಮೇಲೆ 30,000ಕ್ಕೆ ಬರೋದು ಹೊಸ ಅಂದ್ಲು. ಇಲ್ಲ ನಮ್ಮ ಗ್ಯಾಸ್ ಪ್ರಕಾಶ ಅಣ್ಣಗೆ ಇನ್ನೊಂದು 30,000 ಕೇಳಿವ್ನೆ. ಪುಣ್ಯಾತ್ಮ ಹೇಳ್ದಟ್ಟಿಗೆ ಕೊಡ್ತೀನಿ ಅಂತ ಒಪ್ಕೊಂಡವನೆ. ಈಸ್ಕೊಬತ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಬತ್ತೀನಿ ಕಂತ ತರೋಗಮ್ಮಿ ಅಂತ ಅಂದ. ಅವಳು ಓದ್ಲು, ಚೀಟಿ ನಡೀತಾ ಇತ್ತು, 30,000 ಕೊಡಬೇಕು ಅಂತ ಅಂದ್ಲು. ಕೊಟ್ಟರು 30,000. ಅವಳು ನೋಡೋ ಕರೆಕ್ಟಾಗಿ ಕಟ್ಬಿಡ್ಬೇಕು ಹಂಚಿಕೊಳ್ಳೆ ಅಂತ ಕೊಟ್ಟರು. ಏನು 3 ಕಟ್ಟು 100 ರೂಪಾಯಿನವ, 3 ಕಟ್ಟೆ ಹಿಡ್ಕೊ ಬತ್ತಾವಳ ಕೈಲಿ. ಅಷ್ಟೊತ್ತಿಗಾಗಲೇ ಇವನು ಸೇವಿಂಗ ಮಾಡಿಸ್ಕೊಂಡು ಆ ಮುರಿದೋಗಿರೋ ಅಲ್ಲಿನ ಕಿಂಡಿಲಿ ಹೆಂಗೆ ನಗ್ತಾವನು ಗೊತ್ತಾ ಇವನು. ಕಮಾನು ಡಾರ್ಲಿಂಗ್ ಬಾರೆ ಬಾರೆ, ಸಿಡೋನು ಡಾರ್ಲಿಂಗ್ ಬಾರೆ ಬಾರೆ, ಇನ್ನೇನು ಕೆಲಸ ನಂಗೂ ನಿಂಗೂ ಚೀಟಿ ದುಡ್ಡು ತಾರೆ ಅಂದ. ಪರವಾಗಿಲ್ಲಕ್ಕನೋ, ದುಡ್ಡು ನೋಡ್ದಟ್ಟಿಗೆ ಡಾರ್ಲಿಂಗ್ ಗಿರ್ಲಿಂಗೆಲ್ಲ ಈಚೆಗೆ ಬಂದ್ಬಿಟ್ಟವೆ. ತಗೊಬಂದು ಕೊಟ್ಲು. ಎಣ್ಸಮ್ಮಿ ಅಂದ. ನನಗೆ ಎಣ್ಸಕ್ಕೆ ಬಂದದೇನು, ಎಣ್ಸು ಅಂದ್ಲು. ಇವನು ಎಣ್ಸೋದು ಬಿಟ್ಬಿಟ್ಟಿದ್ದೆ. 3 ಕಟ್ಟಲು ಒಂದೊಂದು ಓಟ್ ಎಳ್ಕಂಡ. ಓದೋದೆ ಪೆಟ್ಟಿ ಅಂಗಡಿಲಿ 1 ಕ್ವಾರ್ಟರ್ ಕುಡಿದ್ಬಿಟ್ಟ. ಅಡ್ಮಿರಲ್ಲ ಏನಂದ ಇವನು, ಹಸ ಇರಲಿ ಅಮ್ಮೆ ನಡಿ, ನೀನು ಕುಕ್ಕರ್ ಬೇಕು ಅಂದಲ್ಲ, ಮಿಕ್ಸಿ ಬೇಕು ಅಂದಲ್ಲ, ತಕೊಟನ ಮೈಸೂರು ನಡಿ ಅಂತ ಅಂದ. ನಿನ್ನ ಹೆಣವಾಗಲೇ ಸರಿಯಾಗಿ ಹಿಡ್ದಾಕ್ಬಿಡ್ತೀನಿ ನಿನಗೆ, ಮೊದಲು ಹೊಸ ತರಮ್ ನಡಿ ಅಂದ್ಲು. ಹೊಸ ಮೇಲೆ ತರಮ ನಡೆಯಮ್ಮಿ ಅಂದ. ಇವನೇನು ಮಾಡ್ದ, ಕೂಟ್ರಲ್ಲಿ ಕರ್ಕೊಯ್ತಿದ್ದ. ಹೋಗುವಾಗೆಲ್ಲ ಒಂದೊಂದು ಯಾವ ಬಾರ್ ಸಿಕ್ಲಿ ಒಂದೊಂದು 90 ಎಣ್ಣೆ ಮಾಡಿದ್ದು. ಯಾವಾಗ ಬಾರ್ ಸಿಕ್ಲಿ ಒಂದು 90 ಎಣ್ಣೆ ಮಾಡಿ ತಗೋದ್ದೆ. ಅಮ್ಮನ ಅರಮನೆ ತಾವು ನಿಲ್ಲಿಸ್ಬಿಟ್ಟು ಒಂದು ಮಸಾಣದ ದೋಸೆ ತಿನ್ನಿಸ್ಬಿಟ್ಟಿದ್ದೀ. ಮಸಾಣದ್ದು ಕಣ ಅದು. ಮಸಾಣದ್ದು ಅವ್ರಿಗೆ ಗೊತ್ತು ಕೇಳಿ. ಯಾಕೆ ಹೇಳಿ, ಆ ಭಟ್ರು ಗೊಣ್ಣೆ ಬೆವರು ಎಲ್ಲನ ಹಾಕಿ ಆ ಬರ್ಲಲ್ಲಿ ಒಡೆದು 700 ಗಾಳಿ ಬಿಡಿಸಿ ತಂದು ಕೊಡ್ತಾನಲ್ಲ, ಅದಕ್ಕೆ ಅದು ಮಸಾಣಕ್ಕೆ ಹೋಗೋದು. ತಿಂದರೆ ನಾವು ಅದು ತಿನ್ನಿಸ್ಬಿಟ್ಟು ನಿಂತವನೇ. ಅಲ್ಲಿ ಯಾರು ಇಸ್ಪಿಟ್ ಆಡ್ತಿದ್ರೆ ನಾವು ಓದ್ದೆ ಅಂದಾರ ಬಯರ್ ಆಡ್ಬಿಟ್ಟವನೆ. 28,000 ಕಳೆದುಬಿಟ್ಟವನೆ. ಏನು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೆಂಗೆ ಬತ್ತಾನ ಗೊತ್ತಾ ಅತ್ತಿಂದ. ಅಯ್ಯಯ್ಯಪ್ಪ, ಯಾರಿಗಾರ ಕಾಲು ಏಟಾಗೋದ್ರೆ ಅಡ್ರಗಾಲ ಹಾಕ ಬತ್ತಾರಲ್ಲ ಹಿಂಗೆ ಹಂಗೆ ಬತ್ತಾವನೆ. ಯಾಕೆನಳಿ ಹಂಗೆ ಕಾಲು ಹಾಕಂದು. ಅವಳಂದ್ಲು, ನೀನು ಹೆಣೋಗಲೇ ಸರಿಯಾಗಿ ಬಾರೋ, ಎಲ್ಲೋ ಕುಕ್ಕರು ಮಿಕ್ಸಿ ಅಂದ್ಲು. ಅಮ್ಮೇ ಅದ್ರ ಮಾತಿರ್ಲಿ ನೋಡಮ್ಮಿ ಅರಮನೆ ಹೆಂಗಿದದು. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇನ ಕಂಡೆ ಪಕ್ಕದಲ್ಲಿ, ನನ್ನೇನ ಕಂಡೆ ಪಕ್ಕದಲ್ಲಿ, ನನ್ನೇನ ಕಂಡೆ ಅಂದ. ನಡಿಯೋ ಆಯಿತು ನಡಿಯೋ, ನೀನು ತಿಥಿ ಮಾಡವೋ ಮಟ್ಟಿಗೆ ಅಂತ ಕರ್ಕೊಬಂದ್ಲು. ಬರುವಾಗಲೇ 1 ಕ್ವಾರ್ಟರ್ ಎಣ್ಣೆ ತಗೊಬಿಟ್ಟವನೆ, 1 kg ಕೋಳಿ ಬಾಡ ತಗೊಬಿಟ್ಟವನೆ. ಅವ್ನು ಹೆಂಡ್ತಿ ಕಣ್ಣೀರು ಹಾಕೊಂಡು ಕೋಳಿ ಬಾಡ ಬೇಯಿಸ್ತಾವಳೆ. ಇವನು ಒಂದು ಓಟಕ್ಕೆ ಎಣ್ಣೆ ಹಾಕೊಂಡು ಎಂತ ಆಡಾಡ್ತಾನೆ ಗೊತ್ತಾ ಇವನು. ನಮ್ಮ ಸಂಸಾರ ಆನಂದ ಸಾಗರ, ಚೀಟಿ ದುಡ್ಡು ತೀರೋಯ್ತು, ಇವಳು ಬಾಳೆ ಬಂಗಾರ ಅಂದ. ಚೀಟಿ ದುಡ್ಡು ತೀರೋಯ್ತು. ಅವಳು 1 ವಾರ 2 ವಾರ ಸುಮಾರಾಗಿ ಕಟ್ಟಿದ್ಲು. ಅಲ್ಲಿ ಇಲ್ಲಿ ಇಸ್ಕೊಂಡು 1,500. ಆಮೇಲೆ ಏನು ಮಾಡ್ದೆ ಇವನು, ಬುಧವಾರ ಚೀಟಿ ಎಲ್ಲ ಇಷ್ಟಿನ ಗಂಟೆ 8 ಗಂಟೆ ಗಂಟೆ ಮನೆ ಕತ್ತಿದ್ದನು. 5 ಗಂಟೆ ರಾತ್ರಿಗೆ ಎದ್ದೋಗಿ ಶುರು ಮಾಡ್ಬಿಟ್ಟವಳು. ಎದ್ದೋಗಿ ಮುಂಚೆನೇ ಒಂದಿನ ಬೆಳಗ್ತ ಕುಂತಾಳೆ. ಗಾರ್ಮೆಂಟ್ಸ್ಗೆ ಹೋಗಿ ಅಷ್ಟು ಹೊತ್ತಿಗೆ ಕತ್ತಂಪಟ್ಟಿ ಹಿಡ್ಕೊಬಿಟ್ಲು ಭದ್ರಾಗಿ. ಮರ್ಯಾದೆಯಿಂದ 1,500 3 ವಾರದಿಂದ ಕಟ್ಟಿಲ್ಲ. 4,500 ದುಡ್ಡ ಮಡ್ಬಿಟ್ಟು ಆಚೆಗೆ ಹೋಗು ಅಂತ ಅಂದ್ಲೇ. ಸ್ವಾಮಿಗೌಡ್ರಿಗೆ ಹೇಳಿನ ಕನಿಮೆ 20,000 ಕೀಸ್ಕೊಬತ್ತೀನಿ ಬಿಡಮಿ ಅಂತ ಎದ್ಬಿಟ್ಟು ಆತಗೆ. ಓದದ್ದೆ ಹಿಂಗೆ ಬಂದು ಬೇಕ್ರಿತಾವ ಕಾಲ ಮೇಲೆ ಕಾಲಕ್ಕೆ ಮನ್ಗವನೆ.
ಆ ಹೊಲ್ತಕ್ಕೆ ಹೋಗು ಹೆಂಗ್ಸ್ರಲ್ಲ ಅಂತವ್ರೆ ಅಣ್ಣ ನೀನು ಹೆಂಡ್ತಿ ಪಾಪ ದುಡ್ಡು ಗುಡ್ಕಾಡ್ತಾಳೆ ಹೋಗೋಣ ಹೋಗೋಣ ಮನೆಗೆ ಅಂದ್ರೆ ಹಾಗೆ ಎಂತ ಆಡಾಡ್ತಾನೆ ಗೊತ್ತಾ ಇವನು. ನಾನೊಂದು ತೀರ ನಮ್ಮಟ್ಟಿಯೊಳೊಂದು ತೀರ ಚೀಟಿ ದುಡ್ಡೇ ಬಾರ ಚೀಟಿ ದುಡ್ಡೇ ಬಾರ. ನೋಡು ಡಾರ್ಲಿಂಗ್ ಹೋಗಿ ಇಲ್ಲಿ ಗಂಟು ಬಂದು ನಿಂತ್ಕತ್ತು. ಇಲ್ಲಿ ಅಕ್ಕ ಚಿಕ್ಕೊಳಕ ದುಡ್ಡು ಕಟ್ಟೋಕಾಗ್ದಾನೆ ಏನು ಆ ಬೀದಿ ಈ ಬೀದಿ ನೆಗಿತಾಳೆ. 90 ಜನನು ಬಂದುಬಿಟ್ರು, ಏ ನಿನ್ನ ಬಾಯಿಗೆ ಮುಣ್ಣಾಕ ದುಡ್ಡು ಕಟ್ಟೋಕ್ಕಿಲ್ವ ಚಿಕ್ಕೊಳೆ ದುಡ್ಡು ಕಟ್ಟೋಕ್ಕಿಲ್ವಾ ಅಂತ. ಆಗ ಅವಳು ದೇವಸ್ಥಾನದ ಮೇಲೆ ಕೂತ್ಕ ಎಂತ ಆಡಾಡ್ತಾವಳು ಗೊತ್ತಾ ಅವಳು. ಚೀಟಿ ಎತ್ತು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಯಾರ ಮಾತ ಕೇಳಿ ನೀ ಚೀಟಿ ಎತ್ತಿದೆ, ನನ್ನ ಗಂಡನ ಮಾತ ಕೇಳಿ ನಾ ಚೀಟಿ ಎತ್ತಿದೆ, ಅವನೇ ಬಿಟ್ಟೋಗ ಕಟ್ಟೋದಿಲ್ಲ, ಇವ್ರ ತಿಥಿ ಮಾಡೋರ್ ಬಿಡೋದಿಲ್ಲ. ಮುಗ್ದೋಯ್ತು 30,000. ಹಂಗಾಡಿ ಹಿಂಗಾಡಿ ಅನಂಗೆ ಆಡ್ಕೊಂಡು ಈ ಚೀಟಿ ಎತ್ಕೊಂಡು ತಕವಾಗ ನೋಡಬೇಕು ನೀವು. ಅಟ್ಟಿಲಿ ಬಾಡ್ನೆ ಹೆಸರು ಗಮ್ಮ ಅನ್ನೋದೇನಂದಿಯೇ, ಗಂಡನ ಚಿನ್ನ ಅನ್ನೋದೇನಂದಿಯೇ, ರನ್ನ ಅನ್ನೋದೇನಂದಿಯೇ. ತೀರೋದ್ಮೇಲೆ ಆವಾಗ ಗೊತ್ತಾಯ್ತೆ. ದೌಡ್ ಕರ್ದು ಬಿಡ್ತೀನಿ ನೋಡು. ಏನು ದುಡ್ಡ ಗಿಡದಲ್ಲಿ ಹಾಕಿದಾನೆ ಮೇ, ಇನ್ನೂ ತೀರಿಲ್ವಾ ದುಡ್ಡು? 1 ವರ್ಷದಿಂದ ಕಟ್ಟತ್ಲೇ ಅವನು, ಇನ್ನೂ ತೀರಿಲ್ವಾ? ಅಯ್ಯೋ ಎಲ್ಲರನ್ನು ಕೇಳ್ಕಬಪ್ಪ, ನಾನು ಒಬ್ಳಿ ಇಸ್ಕೊತಾ ಇರೋನು ಅಂತ ಅವನೇ ಹೆಂಡ್ತಿ ಬೇರೆ. ಹಿಂಗಾಗೋಗದ ಕತೆ ಅಂತ ಹೇಳ್ತಾ ಕಾರ್ಯಕ್ರಮ